ಹಾಯ್ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ DSS ಗುರೂಜಿ ಅವರ ನಂಬರ್ ಎಲ್ಲರೂ ಕೇಳತ್ತೀನಿ. ಆದ್ರ ಈ DSS ಗುರೂಜಿ ಅವರು ಆಲ್ರೆಡಿ ಎಲ್ಲರಿಗೆ ನಂಬರ್ ಕೊಟ್ಟಾರ್ರಿ, ಎಲ್ಲರೂ ಟ್ರೈ ಮಾಡ್ಕೋತೀರಿ ಅಂತ ಹೇಳ್ಯಾರಿ. ಆದ್ರ DSS ಗುರೂಜಿ ಅವರ ಇನ್ನೊಂದು ನಂಬರ್ ಐತೆನಾ ಇದ್ರ ಕೊಡ್ರಿ ಅಂತ ನನಗ ನಿಮಗೆ ಕೇಳಾಕತ್ತಿದ್ರಿ. ಅದ್ರ ಸಂಬಂಧ ಇವತ್ತಿನ ವಿಡಿಯೋದಾಗ ನಿಮ್ಗೆ ಪೂರ್ತಿಯಾದ ಡೀಟೇಲ್ಸ್ನ ಹೇಳ್ತೀನಿ. ನನಗ ಯಾವ ರೀತಿಯಾಗಿ ನಮಗ ಯಾವ ರೀತಿಯಾಗಿ DSS ಗುರೂಜಿ ಅವರ ಪರಿಚಯ ಆಯ್ತು, ಯಾವ ರೀತಿಯಾಗಿ ನಾವು DSS ಗುರೂಜಿ ಅವ್ರ ಜೊತೆ ಮಾತಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತೈತಿ. ಹಂಗ ತುಂಬಾ ಜನ ಕೇಳಾಕತ್ತೀರಿ. DSS ಗುರೂಜಿ ಅವರು ಈ ಹಿಂದನ ನಿಮ್ಗ ಲೈವ್ ನಲ್ಲಿ ನಂಬರ್ ಅನ್ನ ಹೇಳಿದಾರ್ರಿ, ಸ್ವಲ್ಪ ಮಂದಿಗೆ ಗೊತ್ತಿಲ್ಲ, ಅದಕ್ಕಾಗಿ ಅವ್ರ ನಂಬರ್ ಸಿಕ್ಕರೆ ಸಾಕು ಅನ್ನಕತ್ತಾರೆ. ಆದ್ರ ನಮಗೆ ಯಾವ ರೀತಿಯಾಗಿ DSS ಗುರೂಜಿ ಅವರ ನಂಬರ್ ಸಿಕ್ತು, ನಾವು ಯಾವ ರೀತಿಯಾಗಿ DSS ಗುರೂಜಿ ಅವ್ರ ಜೊತೆ ಮಾತಾಡಿದೀವಿ ಅದನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಫಸ್ಟಿಗೆ. ಯಾಕಂದ್ರೆ ನಿಮಗೂ ಗೊತ್ತಾಗಬೇಕಲ್ಲ ನಾವು ಯಾವ ರೀತಿಯಾಗಿ ನಾವು DSS ಗುರೂಜಿ ಅವರ ಕಾಂಟ್ಯಾಕ್ಟ್ ಮಾಡಿದೀವಿ ಅಂತಂದ. ಇವಾಗ ಬಂದಿದ್ರು ನಮ್ಮನೆಗೆ DSS ಗುರೂಜಿ ಅನ್ನೋದು ಅಷ್ಟೇ ಗೊತ್ತು, ಹೆಲ್ಪ್ ಆಗ್ಲಿ. DSS ಗುರೂಜಿ ಅವರು ನಮಗೆ ಯಾವ ರೀತಿಯಾಗಿ ಸಿಕ್ರು, ನಾವು ಫಸ್ಟಿಗೆ ನಮ್ಮ ಮನ್ಯಾಗ ಏನ್ ಮಾಡ್ತಿದ್ವಿ, ರಾಯರ ಪೂಜೆಯನ್ನ ವ್ರತವನ್ನ ಮಾಡ್ತಿದ್ವಿ, 9 ವಾರದ ಪೂಜೆಯನ್ನ ಮಾಡ್ತಿದ್ವಿ. ಅದು ನಮ್ಮ ಅಕ್ಕ ಮಾಡ್ತಿದ್ರು, ನಾ ಹಿಂದಕ್ಕೆ ವಿಡಿಯೋ ಹಾಕಿದ್ನಲ್ಲ ಅವಳು ಆಕೆ ಮಾಡ್ತಿದ್ಲು, ಯಾವ ರೀತಿ ಮಾಡಬೇಕು ಏನಿಲ್ಲ ಅಂತ. ನನಗೂ ಅಷ್ಟು ಗೊತ್ತಿದ್ದಿಲ್ಲ, ಆಕಿನ ಹೇಳ್ತಿದ್ಲು ಈ ತರ ಮಾಡ್ಬೇಕು, ಈ ತರ ಮುಡುಬ್ ಕಟ್ಬೇಕು ಅಂತ ಎಲ್ಲಾನು ಹೇಳ್ತಿದ್ಲು. ನಮ್ಮಮ್ಮ ಏನ್ ಮಾಡಿದ್ರು, ಪೂಜೆನ ಸ್ಟಾರ್ಟ್ ಮಾಡಿದ್ರು. ಇನ್ನು ನೆಕ್ಸ್ಟ್ ವ್ರತ ಅವ್ರ ಬಾಯಿಲೆ ನಾವ ಕೇಳ್ಕೊಂಡ್ ಮಾಡ್ಬೇಕು, ಅವ್ರ ನಂಬರ್ ಹೆಂಗಾದ್ರೂ ನಮ್ಗೆ ಸಿಗ್ಬೇಕು, ಏನ್ ಮಾಡ್ಬೇಕು ಅಂತಂದ ತುಂಬಾನ ಅವ್ರೇನ್ ಮಾಡಿದ್ರು, ತಲೆ ಕೆಡ್ಸ್ಕೊಂಡಿದ್ರಿ. ಒಟ್ಟು ಅವ್ರ ಜೊತೆ ಮಾತಾಡ್ಬೇಕು, ನಾ ಹೆಂಗಾದ್ರೂ ಮಾಡಿ ಅವ್ರ ಫೋನ್ ನಂಬರ್ ಸಿಗ್ಬೇಕು, ಅವ್ರ ಜೊತೆ ನಾ ಮಾತಾಡ್ಬೇಕು, ನಮ್ಗೆ ಅವರ ವ್ರತ ಹೇಳ್ಕೊಡ್ಬೇಕು. ಈ ರೀತಿಯಾಗಿ ಅವ್ರ ಮನಸ್ಸಿನಾಗಿ ಸ್ಟಾರ್ಟ್ ಆತ್ರಿ. ಅಂದಮೇಲೆ ನನಗೂ ಹೇಳಿದ್ರು, ಅವ್ರ ಲೈವ್ಗೆ DSS ಗುರೂಜಿ ಅವರು ಲೈವ್ ಬಂದಾಗ ಮೆಸೇಜ್ ಹಾಕೋದು ಹೇಳಿದ್ರು. ನನಗೂ ಗೊತ್ತಿದ್ದಿಲ್ಲ DSS ಗುರೂಜಿ ಅವರ ವಿಡಿಯೋಗಳನ್ನ ನಾನು ನೋಡ್ತಿದ್ದಿಲ್ಲ. ಆದ್ರೆ ನಮ್ಮವಾಗ ಏನಿತ್ತು, ಮಾತಾಡ್ಬೇಕಲ್ಲ ಅವ್ರ ಜೊತೆ ಹೆಂಗಾದ್ರೂ ಮಾತಾಡ್ಬೇಕಲ್ಲ ನಾವು ಅನ್ನೋದು ಅವ್ರದ್ದು ಭಾಳ ಅಂದ್ರೆ ಭಾಳ ತಲೆ ಕೆಡ್ಸ್ಕೊಂಡಿದ್ರಿ. ಈಗೇನಾದ್ರು ಅವ್ರ ಪವಾಡದ ಬಗ್ಗೆ ವಿಡಿಯೋ ಹಾಕಿದ್ರ ಅಥವಾ ಕೇದಾರ್ನಾಥಿಗೆ ಹೋಗೋ ಟೈಮ್ನಲ್ಲಿ ನಮ್ಮ ಅವಾಗ ಅವ್ರ ವಿಡಿಯೋಗಳ ಸಿಗಾಕತ್ತು. ಪೂಜೆ ಸ್ಟಾರ್ಟ್ ಮಾಡಿದ್ರು, ವ್ರತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ DSS ಗುರೂಜಿ ಅವರ ವಿಡಿಯೋಗಳು ಕಾಣಕತ್ತು ಅವ್ರಿಗೆ. ಅದು ಅಚಾನಕ್ ಅನ್ಬೋದು, ಅಥವಾ ನಮ್ಮ ಕಷ್ಟಗಳನ್ನ ನಿವಾರ್ಸಕ್ ಮತ್ತೆ ರಾಯರೇ ನಮಗೊಬ್ಬರನ್ನ ಕಳಿಸ್ಕೊಟ್ಟಾರೋ ಅದು ಗೊತ್ತಿಲ್ಲ. ಸನ್ನಿವೇಶ ಯಾವ ರೀತಿ ಹಂಗೆ ಬರ್ತಾವಂತ ಹೇಳಕ್ ಆಗಂಗಿಲ್ಲ ನೋಡ್ರಿ. ವ್ರತಾನ ಸ್ಟಾರ್ಟ್ ಮಾಡಿದಾರ, ಆದ್ರೆ DSS ಗುರೂಜಿ ಅವ್ರನ್ನ ಕೇಳಲ್ಲ, ಹಂಗ ಮಾಡಾಕತ್ತಾರ. ಅದ ಟೈಮ್ನಾಗ ಯೂಟ್ಯೂಬ್ನಲ್ಲಿ DSS ಗುರೂಜಿ ಅವರ ಪಾದಯಾತ್ರೆ ವಿಡಿಯೋಗಳು ಬರಾಕತ್ತಾವ, ಎಲ್ಲೇ ಕೇದಾರ್ನಾಥಿಗೆ ಹೋಗುದ್ರಿ. ನಾ ಫೋನ್ ಮಾಡಿದಾಗ ಒಮ್ಮೆ ಅದನ್ನ ಹೇಳ್ತಿದ್ರು, DSS ಗುರೂಜಿ ಅವರು ಅಲ್ಲಿ ಹೋಗಾಕತ್ತಾರ, ಹಂಗೆ ಹೋಗಾಕತ್ತಾರ, ಇಲ್ಲಿ ಹೋಗಾಕತ್ತಾರ, ಒಬ್ರು ಹೋಗಾಕತ್ತಾರು, ಈ ಥರ ಎಲ್ಲಾನು ಹೇಳ್ತಿದ್ರು ನಮ್ಮ. ಅಂತಿದ್ನಿ ಹೌದಾ ಅನ್ಕೋತ ನಾನು ಸುಮ್ಮನಾಗ್ಬಿಡ್ತಿದ್ನಿ. ಮತ್ತು ನಾನು ನೋಡ್ತಿದ್ದಿಲ್ಲಲ್ಲ, ನನಗೇನು ಗೊತ್ತಿದ್ದಿಲ್ಲ. ಅದಕ್ಕೆ ನಾ ಏನು ಮಾಡ್ತಿದ್ನಿ, ಹೌದಾ ಮತ್ತು ನನಗೆ ಹೇಳಿದ್ರು. ಆಮೇಲೆ ಅವ್ರದ್ದು ಎಲ್ಲಾದ್ರೂ ನಂಬರ್ ಸಿಗ್ತದನ ನೋಡು, ಟ್ರೈ ಮಾಡು, ನಮಗೂ ಒಂದು ವ್ರತ ಹೇಳ್ಕೊಟ್ರೆ ಭಾಳ ಅನುಕೂಲ ಆಗ್ತೈತಿ, ನನ್ನೂ ವ್ರತ ಮುಗ್ಯಾಕೆ ಬಂದಾವ ಈಗ ಅಂತ ಹೇಳ್ತಿದ್ರಿ. ನಾನು ಹೌದನ ಅನ್ಕೋತ ಸುಮ್ಮಾಗ್ಬಿಡ್ತಿದ್ನಿ. ಒಂದಿನ ಅಲ್ಲಿ ಹೋದಾಗ ನನಗೆ ಏನಾಯ್ತು ಅಂತಂದ್ರೆ, ವಿಡಿಯೋಗಳನ್ನ ರಾತ್ರಿ ನಮ್ಮವ್ವ ಹಚ್ಕೊಂಡು ಏನು ತಲೆಗೆ ಇಟ್ಕೊಂಡು ತಲೆದಿಂದೊಳಗ ಫೋನ್ ಇಟ್ಕೊಂಡು ಮುಕ್ಕೊಂಡ ಹಂಗ ನಿದ್ದೆ ಆಯ್ತು, ಹಂಗ ಮಲ್ಕೊಂಡ್ಬಿಡ್ತಿದ್ರಿ. ನಾನು ಇವ್ರು ಹಿಂಗಾಗಿ ಮಾಡಾಕ್ತಾರೆ, ಇಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡಾರ, ಇವ್ರ ಪೂಜೆ ಮಾಡ್ತಾರು ಮಾಡ್ಲ್ಯಾಕ, ಆದ್ರೆ ಇಷ್ಟೊಂದು ಅವ್ರ ಕಡೆನೇ ಕೇಳಬೇಕು, ಅವ್ರ ಕಡೆನೇ ಹೇಳಬೇಕು, ಇದ್ಯಾಕೆಲ್ಲ ಇಷ್ಟೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡಾರಪ್ಪ ಇವರು ಅಂತಂದ ನನಗ ಒಂದು ರೀತಿ ಗಾಬರಿ ಆಗ್ತೈತ್ರಿ. ಯಾವಾಗ ಅವ್ರು ಮೊಬೈಲ್ನ ಯೂಸ್ ಮಾಡೋರಲ್ಲ ಏನಿಲ್ಲ ಅಂಥದ್ರಲ್ಲಿ ಅವ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವರು ಲೈವ್ನ ತೋರ್ಸ್ಕೊಂತ ಇದಕ್ಕೆ ಹೋಗ್ತಿದ್ರಲ್ಲ ಕೇದಾರ್ನಾಥಿಗೆ, ಅದನ್ನೆಲ್ಲ ಲೈವ್ ಫಸ್ಟಿಂದ ಲಾಸ್ಟಿನ ತನಕ ನೋಡೋರು. ಮತ್ತು ಹಂಗೆ ಏನಾದರೂ ಇತ್ತಂದ್ರೆ ಪೂರ್ತಿ ಅವ್ರ ವಿಡಿಯೋಗಳ ಪಿನ್ ಟು ಪಿನ್ ವಿಡಿಯೋಗಳನ್ನ ಪೂರ್ತಿ ನೋಡ್ಕೊತ ಹೋಗಾರಿ ಅವ್ರು. ಆಯಿತು ಬೇಡ, ಇನ್ನು ಇದು ಸರಿ ಹೋಗಂಗಿಲ್ಲ, ಹೆಂಗಾದರೂ ಮಾಡಿ ಫೋನ್ ನಂಬರ್ ಇದು ಮಾಡಬೇಕು ಅಂತಂದು ನಾನು ಸರ್ಚ್ ಮಾಡಿ ನಂಬರ್ ಸಿಕ್ಕ ಮೇಲೆ ಏನು ಮಾಡಿದ್ನಿ, ಒಂದಿನ ಕಾಲ್ ಮಾಡಿದ್ನಿ, ನಂಬರ್ ಸಿಕ್ಕೈತಿ ತಗೋರಿ ಅಂತಂದು ಕೊಟ್ನಿ, ಎಲ್ಲ ಆಯಿತು. ಆಮೇಲೆ ಸೇಮ್ ನಂಬರ್ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರಾತೈತಿ. ಇನ್ನು ಬೇರೆ ನಂಬರ್ ಐತೇನೋ ನೀವು ಹೆಂಗೆ ಕೇಳ್ತಿರಲ್ಲ ನನಗೆ,
ಅದೇ ಥರನೂ ನಮಗೇನು ಅನ್ಸಾಕತ್ತು ಬೇರೆ ನಂಬರ್ ಐತಿ ಇವ್ರದ್ದು ಏನು ಸ್ವಿಚ್ ಆಫ್ ಯಾಕೆ ಬರತೈತಿ. ಆಮೇಲೆ ಗುರುಗಳ ಬಂದಾಗ ಲೈವಿಗೆ ಬಂದಾಗ ಹೇಳ್ತಿದ್ರು ನಮ್ದು ಮೊಬೈಲ್ ಆನ್ ಮಾಡ್ತೀನಿ ಇವಾಗ ಟ್ರೈ ಮಾಡ್ರಿ ಅಂತ ಹೇಳ್ತಿದ್ರು. ಒಂದಿನ ಏನಾಯ್ತು ಅಂತಂದ್ರೆ ನಮ್ಮ ಅಣ್ಣ ಅದೇ ನಂಬರ್ಗೆ ಕಾಲ್ ಮಾಡಿದ್ದನ್ರಿ ಮನೆಯಾಗಿದ್ದಾಗ. ಮಾಡಿದ್ಮೇಲೆ ಅವಾಗ ಗುರುಗಳು ಮಾತಾಡಿದ್ರು. ಆಮೇಲೆ ಹಿಂದಾಶೆ ಏನೋ ಇದು ಬಂತು, ಆಮೇಲೆ ಮಾಡ್ತೀನಿ ನಿಮಗೆ ಅಂತಂದ ಕಾಲ್ ಕಟ್ ಮಾಡಿದವ್ರಿಗೆ ಕಾಲ ಕನೆಕ್ಟ್ ಆಗಿದ್ದಿಲ್ರಿ. ಇದನ್ನ ಮತ್ತೊಮ್ಮೆ ಊರಿಗೆ ಹೋದಾಗ ನಮ್ಮವ್ವ ಏನಂತಂದ್ರು, ಈ ತರ ಹಿಂಗಮ್ಮ ಕಾಲ್ ಮಾಡಿದ್ನಿ, ಕರೆ ಮಾತಾಡಿದ್ರು, ರೊತ್ತದ ಬಗ್ಗೆ ಏನ್ ಹೇಳಿಲ್ಲ, ಆದ್ರ ಮಾತಾಡ್ತೀನಿ ಅಂತ ಅಂದಾರು, ಹೊಳ್ಳೆ ಕಾಲ್ ಮಾಡಾಕತ್ರು, ಕಾಲ್ ಕನೆಕ್ಟ್ ಆಗ್ವಲ್ತು, ಹಂಗ ಸ್ವಿಚ್ ಆಫ್ ಬರಾಕತ್ತೈತಿ, ನೀನಾದ್ರೂ ಟ್ರೈ ಮಾಡು, ನೀನಾದ್ರೂ ಕಮೆಂಟ್ ಮಾಡು, ಫೋನ್ ನಂಬರ್ ಯಾಕಾದ್ರೂ ಸಿಕ್ತು, ಯಾಕಾದ್ರೂ ಕೊಟ್ನಿ, ಇಷ್ಟ್ಯಾಕೆ ಇದು ಮಾಡಾಕತ್ರು ಇನ್ನ ಅಂತಂದ ಅದಕ್ಕೆ ನಾ ಇದು ಮಾಡ್ಕೊಂಡಿನಿ. ಮತ್ತೆ ಅದ ಅಲ್ಲೇ ನಾ ಹೋದಾಗ ಫೋನ್ ತಗೋದು, ಲೈವ್ ಸ್ಟಾರ್ಟ್ ಮಾಡೋದು, ಕಿವಿ ಹಚ್ಕೋದು, ಅವ್ರ ಲೈವ್ ಮುಗಿದು ಹೋದ್ರು ಲೈವ್ ಮತ್ತೆ ಇನ್ನೊಂದ್ಸಲ ಅದನ್ನ ನೋಡ್ತಿದ್ರು ನಮ್ಮವ್ವ. ಅದನ್ನ ನೋಡ್ಕೊಂತ ತೆಗಿನ ತೆಳಗೆ ಇಟ್ಕೊಂಡು ಒಂದಿನ ನಮ್ಮವ್ವ ಬೈತೇನ್ರಿ, ನೀ ಪೂಜೆ ಮಾಡಾಕತ್ತಿ ಮಾಡ, ಆದ್ರ ಪೂಜೆ ಮಾಡುವಾಗ ನಿಂಗೆ ಭಕ್ತಿ ಇರ್ಲಿ, ನಿನ್ನ ಫೋನ್ ನಂಬರ್ ಸಿಗೋದಿತ್ತು ಸಿಕ್ಕೈತಿ, ಆಮೇಲೆ ನಿನ್ ಜೊತೆ ಮಾತಾಡ್ಬೇಕನ್ನೋದ ಇತ್ತಂದ್ರ ಕರೆನ ಅವ್ರು ಮಾತಾಡ್ತಾರ, ಸುಮ್ಮನೆ ಯಾಕೆ ಇಷ್ಟ್ಯಾಕೆ ತಲೆ ಕೆಡ್ಸ್ಕೊಂಡಿ, ಮಾಡಾಕತ್ತಿಲ್ಲ ಪೂಜೆ ಭಕ್ತಿಯಿಂದ ಮಾಡ. ಯಾವತ್ತೂ ಮೊಬೈಲ್ನ ಇಷ್ಟೊಂದು ನೋಡದೇ ಇರೋರು ಒಮ್ಮೆ ನೋಡಾಕತ್ ಕೂತಿ ನಮಗೂ ಒಂಥರ ಭಯ ಅನ್ನಿಸ್ತ್ರಿ, ಇಷ್ಟೊಂದೇನು ಇಷ್ಟೇಕ ಅಟ್ಯಾಚ್ ಆಗ್ಯಾರಲ್ಲ ಇವರು ಮೊಬೈಲ್ಕ ಅಂತಂದು. ಅದಕ್ಕೆ ನಾ ಹಿಂಗೆಲ್ಲ ಹೇಳ್ಬಿಟ್ಟು ನೀವು ಮೊಬೈಲ್ ನೋಡಾಕತ್ತಿ ನೋಡು. ಆಮೇಲಿಂದ ನಾ ಏನು ತಲೆ ಕೆಡ್ಸ್ಕೊನಿ, ಅವ್ರಿಗೆ ಹೇಳಿದ್ನಿ ಬಿಟ್ಬಿಡ್ರಿ, ಈ ಥರ ಹಿಂಗೆ ಏನೋ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಾ ಸುಮ್ಮಾದ್ನಿ. ಆದ್ರೆ ಅವಾಗಿಂದ ನಾ ಸ್ಟಾರ್ಟ್ ಮಾಡಿದ್ನಿ ಲೈವ್ ಸ್ಟಾರ್ಟ್ ಆದಾಗ ಕಮೆಂಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವ್ರು ನಮ್ಮ ಹೆಸರು ಹೇಳಿದ್ರೆ ಒಂದ್ಸಲ ಅಷ್ಟೇ ಎಷ್ಟು ಖುಷಿ ಆಗ್ತೈತ್ರಿ. ಅದು ಅವಾಗ ಕಾಲ್ ಮಾಡಿದ್ನಿ, ರಿಂಗ್ ಆಯಿತು, ಸ್ವಿಚ್ ಆಫ್ ಬಂತು, ಈ ಥರ ರಿಂಗ್ ಆಯಿತು, ಒಮ್ಮೆ ರಿಸೀವ್ ಮಾಡಲಿಲ್ಲ, ರಿಂಗ್ ಆಯಿತು, ಒಮ್ಮೆ ಸ್ವಿಚ್ ಆಫ್ ಮಾಡಿದ್ರು, ರಿಂಗ್ ಆಯಿತು ಕಟ್ ಮಾಡಿದ್ರು, ಈ ಥರ ಎಲ್ಲನೂ ಆಯಿತು. ಒಮ್ಮೆ ರಿಸೀವ್ ಮಾಡಿದ್ರಿ, ರಿಸೀವ್ ಮಾಡಿ ಎಲ್ಲ ರೀತಿ ವ್ರತನ ಹೇಳ್ಕೊಟ್ರು, ಅದನ್ನೆಲ್ಲ ಹೇಳಿದ್ರು. ಎಷ್ಟು ಆತ್ಮೀಯವಾಗಿ ಮಾತಾಡಿದ್ರಂದ್ರೆ ನಮ್ಮ ಜೊತೆ ಏನೋ ಎಷ್ಟೋ ವರ್ಷದಿಂದ ನಮ್ಮ ಜೊತೆನ ಅದಾರನ, ನಮ್ಮ ಜೊತೆನ ಬೆಳೆದಾರನ ಅನ್ನೋ ಥರ ಆ ಫೀಲ್ ಕೊಡ್ತಾ ಇತ್ತು ಅವ್ರ ಮಾತು. ನಮ್ಮ ಮಾತಾಡಿದ್ರು, ಎಲ್ಲ ಮಾಡಿದ್ರು. ನಿಮ್ಮ ಊರಿಗೆ ಬಂದಾಗ ನಮಗೆ ಹೋಳಿಗೆ ಕೊಡ್ಬೇಕು ಅಂತಂದ್ರು, ಅಷ್ಟೆಲ್ಲ ಮಾತಾಡಿದ್ವಿ, ಎಲ್ಲ ಆಯಿತು. ನೆಕ್ಸ್ಟ್ ಅದು ವ್ರತ ಮುಗೀತು. ಅದು ವ್ರತ ಹೊಡ್ದಾನ. ಅದು ಆಗಸ್ಟ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳ ಇರ್ಬೋದು. ಅದು ಆಗಸ್ಟ್ ತಿಂಗಳಲ್ಲಿ ಏನು ಮಾಡಿದ್ರು ಅವರು, ಮಾಲಿಂಪುರ್ ಕಡೆ ಬಂದಿದ್ರಿ. ಕಡೆ ನಾ ಬೇರೆ ಊರಾಗಿದ್ನಿ, ಹಂಗ ಬಿಟ್ಟು ಬಿಡ್ಲಾರ್ದು ಫೋನ್ ಹಚ್ಚೋದು ಎಲ್ಲ ಥರ ಮಾಡಿದೀನಿ. ಹೆಂಗಾರ ಮಾಡೋ, ಗುರುಗಳು ನಮ್ಮ ಮನೆಗೆ ಬರಬೇಕು ಅಂತೂ ಇಂತೂ ಹೆಂಗೋ ಒಂದು ನಂಬರ್ ಕೊಟ್ಟರು, ಅವ್ರ ಜೊತೆ ನಾ ಮಾತಾಡಿದ್ನಿ. ಅಣ್ಣ ನಮ್ಗೆ ಹೇಳಿದ್ರು, ಇಲ್ಲ ಬಂದಾರಿ ಗುರುಗಳ, ಆಮೇಲೆ ನಾವ ಕರ್ಕೊಂಬರ್ತೀವ್ರಿ ಅಂತಂದ್ರೆ. ಎಷ್ಟು ಅದೃಷ್ಟ ಏನೋ ಗೊತ್ತಿಲ್ಲ, ನಮ್ಗೆ ಇಷ್ಟ ಕಡಿಮೆ ಟೈಮ್ನಾಗ ನಮ್ಗೆ ಅವ್ರು ನಮ್ಮ ಮನೆಗೆ ಬಂದರು. ಅವತ್ತು ಬಂದ ಸಂಭ್ರಮ ಹೆಂಗೆ ಹೇಳ್ತೀನಿ, ಎಷ್ಟು ಹೊಗಳಿದ್ರೂ ಸಾಕಾಗಂಗಿಲ್ಲ, ಎಷ್ಟು ವರ್ಣನೆ ಮಾಡಿದ್ರೂ ನಮ್ಗೆ ಸಾಕಾಗಂಗಿಲ್ಲ. ಯಾಕಂದ್ರೆ ಅವರು ಹಿಂಗೇನು ಒಂದು 5 ನಿಮಿಷಕ್ಕೆ ಬಂದು ಯಾಕೆ ಹೋಗ್ಲಾಕ, ಅಷ್ಟೊಂದು ನಮ್ಮ ಮನೆ ಒಂದು ಹಬ್ಬ ಮಾಡಿದಂಗೆ ಇತ್ತು. ಅವಾಗ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಇದ್ದು, ಹಂಗೆ ರಾಯರ ಪೂಜೆ ಸ್ಟಾರ್ಟ್ ಆಯ್ತು, ಇದೆಲ್ಲ ಇತ್ತು. ಅಂತಂದ್ರಾಗ DSS ಗುರೂಜಿ ಅವರ ಬರ್ತ್ಡೇನೂ ಇತ್ತು ಅವತ್ತು ಬಂದರು, ಎಲ್ಲ ಮಾತಾಡಿದ್ರು. ಅರ್ಜೆಂಟ್ ಒಳಗಿದ್ರು, ಎಲ್ಲೋ ಸೌದತ್ತಿಗೆ ಹೋಗ್ಬೇಕನ್ನತ್ತಿದ್ರು. ಹಾಗಾಗಿ ಬಂದು ಎಲ್ಲರೂ ಮಾತಾಡಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಯಾವ ಥರದ ದೀಪವನ್ನು ಹಚ್ಚಬೇಕು ಅಂತ ಹೇಳಿ, ಎಷ್ಟು ದೀಪ ಯಾರಿಗೆ ಎಷ್ಟು ಬರ್ತಾವಂತ ಹೇಳಿ ಎಲ್ಲ ಮಾಡಿ, ಆಮೇಲೆ ಅವರ ಫಸ್ಟ್ನೇ ಸಲ ನಮ್ಮ ಮನೆಗೆ ಬಂದು ಹೋದ್ರಿ. ಇದು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದು ಹೋಗಿದ್ದ ಅನುಭವ. ಇನ್ನು ಸೆಕೆಂಡ್ ಟೈಮ್ ಅಂತ ಹೇಳ್ತೀನಿ ನೋಡ್ರಿ, ಇದಂದ್ರೆ ಭಾಳ ಅಂದ್ರೆ ಭಾಳ ಒಂಥರ ನನಗ ಗೊತ್ತಿದ್ದಿಲ್ಲ ಇವ್ರು ಇಲ್ಲಿ ಬಂದಾರು ಗುರುಗಳು ಅಂತಂದು. ಲೈವ್ನಾಗ ಹೇಳ್ತಿದ್ರು, ನಾವು ಇವತ್ತು ಮಾಲಿಂಪುರದಿಂದ ಪಂಡ್ರಾಪುರಕ್ಕೆ ಹೋಗ್ತೀವಿ. ಆಯಿತು, ಮಾಲಿಂಪುರದಿಂದ ಪಂಡ್ರಾಪುರಕ್ಕೆ ಹೋಗ್ತಾರ ಅಂದ್ಕೊಳ್ತೆ, ಅಲ್ಲಿ ನಂಗೆ ಪರಿಚಯ ಇರುವಂಥ ಒಬ್ಬರ ಬ್ರದರ್ಗೆ ಕಾಲ್ ಮಾಡಿ, ಇಲ್ಲ ಗುರುಗಳು ಬಂದ್ರೆ ಹಿಂಗೆ ಹೇಳ್ರಿ ನಮಗೂ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ನಾವು ಅಂತಂದ್ರು. ಆಯಿತು ಸಿಸ್ಟರ್ ಅಂತ ಅವರು ಹೇಳಿದ್ರಿ. ಆದ್ರೆ ಗುರುಗಳಲ್ಲಿ ಮಾಲಿಂಪುರಕ್ಕೆ ಬಂದಿದ್ದು ನಮ್ಗೆ ಗೊತ್ತೇ ಇಲ್ಲ, ಏನು ಅರ್ಜೆಂಟ್ ಇತ್ತೋ ಏನೋ ಗೊತ್ತಿಲ್ಲ ನಮಗೆ. ಅಲ್ಲಿ ಬಂದಿದ್ದು ನಮ್ಗೆ ಅವ್ರೆ ಏನೋ ಹೇಳೇ ಇಲ್ಲ ರೀ. ವಿಡಿಯೋ ಹಾಕಿದ್ರು ನೋಡ್ರಿ ಯೂಟ್ಯೂಬ್ನಾಗ, ವಿಡಿಯೋ ಹಾಕಿದ್ರು, 4 ತಾಸಿನ ಹಿಂದೆ ವಿಡಿಯೋ ಹಾಕಿದ್ರು. ನಮ್ಗೆ ಅನಿಸ್ತು ಇಲ್ಲೇ ಬಂದಾರ ಇವರು ಅಂತಂದ. ಅವಾಗ ನಮ್ಮ ಅಕ್ಕಪಕ್ಕದಾಗೆ ಯಾರಿದ್ರಲ್ಲ ಅವ್ರಿಗೆಲ್ಲ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಿ, ಇಲ್ಲ ನಾವು ಅಲ್ಲಿ ಹೋಗಿದ್ದೀವಿ
ಅವ್ರನ್ನ ಕರ್ಕೊಂಬರಾಕತ್ತೀವಿ ಅಂತಂದ. ಆಯ್ತು ಬಿಡು ಕರ್ಕೊಂಬರಾಕತ್ತಾರ, ಇನ್ ಬಂದ್ಮೇಲೆ ಆದ್ರೂ ನಮ್ಗೆ ಹೇಳ್ರಿ, ನಮ್ಮ ಮಾಹಿತಿ ಹೇಳ್ರಿ ಅಂತಂದ್ವಿ. ಅದು ಬಂದ್ಮೇಲೆ ನಮ್ಗೆ ಮಾಹಿತಿ ಗೊತ್ತಾಗ್ಲಿಲ್ರಿ. ಅವಾಗ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿವಿ ಮನ್ಯಾಗ, ಬರ್ತಾರೋ ಗುರುಗಳು ಅಂತಂದು ಎಲ್ಲಾ ಹೂವಿನ ಹಾರ ಅವು ಎಲ್ಲಾನು ತಂದು ಇಟ್ಕೊಂಡ್ವಿ ಮನೆಗೆ. ಅವ್ರು ಬರ್ತಾರ ಅನ್ನೋದು ನಮ್ಗ ಯಾವ ತರ ಬಂದ್ ಹೋಗ್ತಾರೆ ಏನು ಅಂತಂದ ಒಂದು ಇಟ್ಟು ನಮ್ಗೆ ಮಾಹಿತಿ ಗೊತ್ತಿದ್ದಿಲ್ಲ. ಇದು ಅಚಾನಕ್, ಯಾಕಂದ್ರೆ ನನ್ಗೆ ಸಂಪರ್ಕ ಇರ್ಲಾರ್ದು ಬಂದಿದ್ರಿ ಇದು. ಆಮೇಲೆ ಹಿಂದಾಶೆ ಬಂದ್ರು, ಒಬ್ರ ಮನೆಗೆ ಹೋದ್ರು, ಅಲ್ಲೆಲ್ಲ ಪೂಜೆ ಆಯ್ತು. ಆಮೇಲೆ ಗುರ್ತಾ ಹಿಡಿದ್ರು ನಮ್ನು. ಎಷ್ಟೊಂದ್ ಮಂದಿ ಕೂಡಿತ್ತೆ ಅಂದ್ರೆ ನಮ್ಮ ಮನೆಯಿಂದ ಸ್ವಲ್ಪ 4 ಹೆಜ್ಜೆ ಅಷ್ಟ ದೂರದಾಗ ಅವ್ರು ಬಂದಿದ್ರೆ ನಮ್ಗೆ ಗೊತ್ತೇ ಇದ್ದಿಲ್ಲ. ಹಂಗ ಅಚಾನಕ್ ಆಗಿ ನೋಡ್ಕೊಂಡ್ರ ಬರ್ಬೇಕು, ಇನ್ನು ಅಲ್ಲೇನೋ ಬಂದಿರ್ತಾರನ ಅಂತಂದು ಹೋದ್ವಿ. ಅಲ್ಲೇ ಬಂದ್ ಪೂಜೆ ಮಾಡತ್ತಿದ್ರು ಗುರುಗಳ. ಹಂಗ ಅವ್ರ ಆಶೀರ್ವಾದ ತಗೊಂಡಿ ಅವರು ನಮ್ಗ್ ಕುನ್ನ ಹಿಡ್ದ ಅಂದ್ರ ಗುರ್ತಾ ಹಿಡ್ದು ಏನ್ ಮಾಡಿದ್ರು, ನನ್ನ ಹೆಸರು ಕರೆದ್ರು, ಮಾತಾಡಿಸಿದ್ರು, ಎಲ್ಲಾ ಆಯ್ತು. ಅದಾದ್ಮೇಲೆ ನಾ ಹೇಳಿದ್ನಿ ಬರ್ರಿ ನಮ್ಮ ಮನೆಗೆ ಅಂತಂದ. ಅವ್ರ ಎಷ್ಟೋ 350 ಜನ ಕಾಯಾಕತ್ತಿದ್ರಂತ್ರಿ ಅತನಿ ಒಳಗ. ಅಂತವ್ರನ್ನ ಅದನ್ನೆಲ್ಲ ಬಿಟ್ಟು ನನ್ನೆಲ್ಲ ಈ ಕಡೆ ಕರ್ಕೊಂಡ್ ಬಂದಿದಾರ್ರಿ. ಏನ್ ಬರಕ್ ಆಗಂಗಿಲ್ಲಮ್ಮ ಅಂತ ಹೇಳಿದ್ರು. ಅವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಎಷ್ಟೋ ಮಂದಿ ಸಂಬಂಧ. ಆದ್ರೂ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡಿದೀನ್ರಿ, ನಾ ಮುದೊಳಗ್ ಬರ್ರಿ ಅಂತಂದ. ನನಗೊಂದ್ಸಲ ಅನಸ್ತು ಗುರುಗಳು ನಮ್ಮ ಮನೆಗೆ ಈ ಸಲ ಬರೋಂಗಿಲ್ಲ ಅಂತಂದ. ಅವಾಗ ಒಂದ್ ಸ್ವಲ್ಪ ಬೇಜಾರಾಯ್ತ್ರಿ. ಯಾಕೆ ಬರೋಂಗಿಲ್ಲ ಅನ್ನಕತ್ತಾರು, ಇಷ್ಟೆಲ್ಲಾ ಹೇಳಿದ್ವಿಲ್ಲ. ಬರ್ತೀನಂತಂದ್ರು ಬರ್ತಾರ್ರಿ ಅವ್ರ. ಅಂದ್ಮೇಲೆ ಬರ್ತೀನಂತಂದಾರ ನಮ್ಮ ಮನೆಗೆ, ಯಾಕೆ ಬರವಲ್ಲಾಗ್ಯಾರ ಈ ಸಲ, ಯಾಕೆ ಒಲ್ಲೆ ಅನ್ನಕತ್ತಾರು ಅನ್ನೋದು ಒಂದ್ ಕಡೆ ಚಿಂತೆ ಆದ್ರೆ, ಹೆಂಗಾದ್ರು ಮಾಡಿ ಇವ್ರನ್ನ ಕರ್ಕೊಂಡು ಹೋಗಬೇಕಲ್ಲ ಅನ್ನೋದು ಇನ್ನೊಂದ್ ಕಡೆ ಏನಾದ್ರು ಏನ್ ಮಾಡೋದಪ್ಪ, ಬಂದ್ರ ಬರ್ತಾರೋ, ಇನ್ನ ನಮ್ಮ ಮನೆಯ ವರದಲ್ಲಿ ಈ ಸಲ ಬರ್ಬೇಕು ಅನ್ನೋದಿತ್ತಂದ್ರೆ ಬರ್ತಾರ ಅವರು, ಏನ್ ಮಾಡೋದು ಅನ್ನೋದು ಇನ್ನೊಂದ್ ಕಡೆ ಆಗಿತ್ತು. ಎಲ್ಲಾ ಮನಸ್ಸ ಕಡೆ ಹಿಂಗ ಇದ್ರುನು ಮತ್ ಅವ್ರನ್ನ ಕೇಳಿದ್ನಿ ಇಲ್ರಿ ಅಣ್ಣ ಬರ್ರಿ ನಮ್ಮ ಮನೆಗೆ, ಗುರುಗಳ ಬರ್ರಿ ಅಂತ ಈ ತರ ಎಲ್ಲಾ ಕೇಳಿದ್ನಿ. ಆಯ್ತಮ್ಮ ನಡಿಯಮ್ಮ ಅಂತ ಅಂದಾರ. ಏನಂತ ಅಂದ್ರು ಅಷ್ಟು ಖುಷಿ ಆಯ್ತ್ರಿ, ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು ನನಗಂದ್ರು. ಇದೇನಪ್ಪಾ ಅಂತಂದು ಒಮ್ಮೆಲ್ಗೆ ಎಲ್ಲಾರಿಗೂ ಫೋನ್ ಅದೇ, ಇಲ್ಲ ಬರಾಕ್ತಾರ ಗುರುಗಳು ಬರಾಕ್ತಾರ, ಎಲ್ಲ ರೆಡಿ ಆಗಿರಿ, ಬರಾಕತ್ತಾರ ನಮ್ಮ ಮನೆ ಕಡೆ. ಕಂಬದ ಲೈಟ್ ಎಲ್ಲ ಆಫ್ ಮಾಡಿ ದೊಡ್ಡ ರಂಗೋಲಿ ತೆಗ್ದಿದ್ವಿ. ಅವ್ರು ಬಂದ ಕುಲ್ಪೆ ಒಂದ ದೀಪ ಅಷ್ಟ ಇಟ್ಟಿದ್ವಿ ಮನೆ ಮುಂದ. ಈ ತರ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ವಿ. ಅಷ್ಟ ಸಮಯದಾಗ ನಾವ್ ಇಷ್ಟೆಲ್ಲ ಪ್ಲಾನಿಂಗ್ ಇಟ್ಕೊಂಡ್ವಿ. ನಮ್ಮ ಮನೆಗೆ ಅವ್ರು ಬಂದ್ರಂದ್ರೆ ನಮ್ದ ರೋಡ್ ಕಡೆ ಇದ್ದಿದ್ದ ಕಂಬದ ಲೈಟ್ ಸುಲ್ಕೆ ತೆಗ್ದಿದ್ನ್ಯಾ, ಅವ್ರು ಬಂದ್ ಕುಲ್ಪೆನ ಹಾಕೋದಂತಂದ. ಅವ್ರದೇನ್ ಕಾರ್ ಬಂದ್ ಕುಲ್ಪೆ ಒಳಗೆ ಏನ್ ಎಂಟ್ರಿ ಕೊಟ್ಟು ಹಂಗ ಲೈಟ್ ಹಚ್ಚಿದ್ವಿ. ಹಂಗ ಅವ್ರ ನಮ್ಮ ಮನೆ ಮುಂದ್ ಬಂದ್ರು. ಅವ್ರು ಬಂದ ಪೂಜೆ ಅದು ಮಾಡಿದ್ರು. ಅರ್ಜೆಂಟ್ ಒಳಗಿದ್ರು ಕರೆ ನಮ್ಗ ಒಂಥರ ಖುಷಿ ಯಾವ ತರ ಅಂದ್ರ ಹಬ್ಬ ಮಾಡಿದಂಗ ಬಂದ್ರು. ಆದ್ರೆ ಯಾವ್ದೇ ರೀತಿ ಒಂದ್ ಅನ್ನದ ಅಗಳ ಸುದ್ಕೆನ ಗುರುಗಳು ಹಾಕೋಲಿಲ್ರಿ ಬಾಯಾಗ. ಯಾಕಂತಂದ್ರ ಅವರು ಇಲ್ಲಮ್ಮ ಅಲ್ಲಿ ಉಪವಾಸ ಅದಾರ, ಊಟ ಮಾಡ್ಲಾರ್ದ ನಾ ಹೆಂಗ್ ಮಾಡ್ಲಿ ಅಂತಂದ ಬರೀ ನೀರು ಮತ್ತ ಸಕ್ಕರೆ ಅಷ್ಟ ತಿಂದ ಆಶೀರ್ವಾದ ಮಾಡಿ ಆಮೇಲಿಂದ ಅವ್ರು ಹೋದ್ರಿ. ಇಷ್ಟ ನಮ್ಗ ಆದಂತ ಅನುಭವ ಯಾವ ತರ ಆಯ್ತು ಅಂತಂದ. ಫೋನ್ ನಂಬರ್ ಕೇಳಾಗ್ತಿದ್ರಿ ಎಲ್ಲಾರು. ಫೋನ್ ನಂಬರ್ ಗುರುಗಳು ರಗಡ ಸಲಾನು ಲೈವ್ನಾಗ ಹೇಳ್ಯಾರ. ಆಮೇಲೆ ನಾನು ಎಷ್ಟೋ ಸಲ ಕಮೆಂಟ್ಗೆ ರಿಪ್ಲೈ ಮಾಡಿದೀನಿ, ನಂಬರ್ ಎಲ್ಲ ಹಾಕಿದೀನ್ರಿ. ಅದನ್ನ ಕೆಲವೊಬ್ರು ನೋಡ್ರಿ, ಸ್ವಲ್ಪ ಜನ ನೋಡಿಲ್ಲ. ಆದ್ರಿಂದ ಇವತ್ತಿನ ವಿಡಿಯೋದಾಗ ನಿಮ್ಗ ಗುರುಗಳ ನಂಬರ್ನ ಹೇಳ್ತೀನಿ ನಿಮಗ. ಅದರಿಂದ ಏನಾದ್ರು ನಿಮ್ಗೆ ಪ್ರಯೋಜನ ಆಯ್ತಂದ್ರ ಅಷ್ಟೇ ಖುಷಿ. ಮತ್ತು ಇನ್ನೊಂದು ಏನಂತಂದ್ರ ಅವ್ರ ಫೋನ್ ಸ್ವಿಚ್ ಆಫ್ ಇರ್ತೈತ್ರಿ. ಅವ್ರ ಫೋನ್ ಸ್ವಿಚ್ ಆಫ್ ಇರ್ತೈತಿ. ನಂಬರ್ ಇಂಥದ್ದೇ ಕೊಟ್ಟಾರ ಇವರು, ಮತ್ತು ಫೋನ್ ಹತ್ವಲ್ತ ಸ್ವಿಚ್ ಆಫ್ ಬರತೈತಿ ಅನ್ಕೋಬೇಡ್ರಿ. ಯಾಕಂದ್ರೆ ನಾವು ಅದ ಸ್ಟೇಜ್ನಾಗ ಬಂದ ಈಗ ಅವ್ರ ಜೊತೆ ಮಾತಾಡಿದಾಕಿದ್ದೀನಿ. ಯಾಕಂದ್ರೆ ಅದ ನಂಬರ್ ಒಳಗ ನಾನು ಅವ್ರ ಜೊತೆ ಮಾತಾಡಿದಾಕಿನಿ. ಸಾಕಷ್ಟು ಸಲ ಅವ್ರ ಜೊತೆನ ಅದೇ ನಂಬರ್ದಲ್ಲಿ ಮಾತಾಡೇನ್ರಿ. ನೀವು ಸಹ ಏನ್ ಮಾಡ್ರಿ, ಟ್ರೈ ಮಾಡ್ಕೋತೇರಿ. ಗುರುಗಳು ಒಂದ ಮಾತು ಹೇಳ್ತಾರ, ನಿಮ್ದು ಕರ್ಮ ಅನ್ನೋದು ಕಳೆದಿತ್ತಂದ್ರ ನನಗ ಫೋನ್ ನಾ ಅವಾಗ ನಿಮ್ ಜೊತೆ ಮಾತಾಡ್ತೀನಿ ಅಂತಂದು. ಈಗ ನಾ ನಿಮ್ಗೆ ನಂಬರ್ ಹೇಳ್ತೀನಿ, ಫೋನ್ ನಂಬರ್. ಅದನ್ನ ನೀವೇನ್ ಮಾಡ್ರಿ, ನೋಟ್ ಮಾಡಿ ಇಟ್ಕೊಂಡಂದ್ರೆ ಟ್ರೈ ಮಾಡ್ಕೋತೇರಿ. ಒಂದಿಲ್ಲ ಒಂದಿನ ಆ ನಂಬರ್ದಿಂದನ ನೀವು ನಾ ಕೊಟ್ಟಿರೋ ನಂಬರಿಂದ ಒಬ್ರು ಮಾತಾಡ್ಯಾರಂತ. ಅವರು ಸಿಸ್ಟರ್ ನಮ್ಗೆ ಹೇಳಿದ್ರು, ಭಾಳ ಥ್ಯಾಂಕ್ ಯು ಸೋ ಮಚ್, ನೀವು ಕೊಟ್ಟಿದ್ದ ನಂಬರಿಂದ ನಾ ಮಾತಾಡಿದ್ನಿ ಅಂತಂದ. ನೀವು ಸಹ ಟ್ರೈ ಮಾಡ್ಕೋತೇರಿ. ಒಂದಿಲ್ದ ಒಂದಿನ ನಿಮಗೂ ಖಂಡಿತವಾಗಿಯೂ ಆ ರಾಯರ ಅನುಗ್ರಹ ಆಗೇ ಆಗ್ತೈತಿ. ನಮಗಾಗಿ ನಡೆದಾಡೋ ಕಾಮಧೇನುವನ್ನ ನಮಗ್ ಕಲ್ಪಿಸಿ ಕೊಟ್ಟಾರ ರಾಯರು. ಅವ್ರು ಎಲ್ಲಾ ಕಡೆನೂ ಹೋಗ್ಬೇಕ್ರಿ. ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತೈತಿ. ಯಾಕಂದ್ರ ಭಾಳ ಮಂದಿ ಅದಾರ್ರಿ, ಭಾಳ ಮಂದಿ. ನಾವು ಬೇಕಂದ್ರೆ ನಾವು ಬೇಕಲ್ಲ, ನೀವು ಅಂದ್ರೆ ನೀವಲ್ಲ. ಸಾಕಷ್ಟು ಮಂದಿ
ಅವ್ರ ಜೊತೆ ಮಾತಾಡ್ಬೇಕಂತ ಕಾಯಕತ್ತಾರ. ಆದ್ರ ಅವ್ರಿಗೆ ಟೈಮ್ ಸಿಗವಲ್ತಾರಿ. ಸಂಚಾರದಾಗ ಇರೋದ್ರಿಂದ ಅವ್ರ ಏನೈತಿ ಕಾಲ್ ಕನೆಕ್ಟ್ ಆಗ್ತಿಲ್ಲ, ಸ್ವಿಚ್ ಆಫ್ ಬರಾಕತ್ತೈತಿ. ಆದ್ರ ಒಮ್ಮಿಂದ ನಿಮ್ಗೆ ಅವ್ರ ಕಾಲ್ ಮಾಡೇ ಮಾಡ್ತಾರ. ಹಂಗ ನಿಮ್ ಫೋನನು ಅವ್ರಿಗೆ ಕನೆಕ್ಟ್ ಆಗೇ ಆಗ್ತೈತ್ರಿ. ಅಲ್ಲಿ ತನ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೀವ ರಾಯರನ್ನ ನಂಬ್ರಿ, ರಾಯರ್ ನಿಮ್ಗ ಅನುಗ್ರಹ ಮಾಡ್ತಾರ. ಆ ಅನುಗ್ರಹದ ಮೂಲಕ ನಿಮ್ಗ DSS ಗುರೂಜಿಯವರ ಕಾಲ್ ಮಾಡಿ ನಿಮ್ಗ ಯಾವ ರೀತಿಯಾಗಿ ವ್ರತವನ್ನ ಅಂತ ಹೇಳ್ಕೊಡ್ತಾರ. ಇನ್ನು ನಾನು ಹಿಂದಿನ ವಿಡಿಯೋದಾಗ ಯಾವ ರೀತಿ ದೀಪವನ್ನ ಹಚ್ಚಬೇಕು ಅಂತಂದ ವಿಡಿಯೋ ಮಾಡಿದೀನ್ರಿ. ನಿಮ್ಗೇನಾದ್ರು DSS ಗುರೂಜಿಯವರ ಕಾಲ್ ಸಿಗಾಕತ್ತಿಲ್ಲ, ವ್ರತವ ಮಾಡಬೇಕು ಅಂತೇನಾದ್ರು ನಿಮ್ಗೆ ಮನಸ್ಸಿತ್ತಂದ್ರೆ, ಇಚ್ಛೆ ಇತ್ತಂದ್ರ ಆ ವಿಡಿಯೋ ನೋಡಿ ನೀವು 9 ವಾರದ ವ್ರತವನ್ನ ಮಾಡ್ಬೋದ್ರಿ. ಅದ್ರೊಳಗೆ ಪೂರ್ತಿಯಾಗಿ ನಾನು ನಿಮ್ಗೆ ಎಲ್ಲ ರೀತಿಯಾದ ಮಾಹಿತಿಯನ್ನ ತಿಳ್ಕೊಂಡು ನಾನು ನಿಮ್ಗೆ ವಿಡಿಯೋವನ್ನ ಮಾಡೇನ್ರಿ. ಈಗಾಗಲೇ ನಿಮ್ಗೆ DSS ಗುರೂಜಿಯವರ ನಂಬರ್ ಡಿಸ್ಪ್ಲೇ ಮೇಲೆ ಬಂದು ಹೋಗಿರ್ತೈತಿ. ಅದನ್ನ ನೋಟ್ ಮಾಡ್ಕೊರಿ, ಟ್ರೈ ಮಾಡ್ಕೊತೇರಿ. ಒಮ್ಮಿಂದೊಮ್ಮೆ ಅವರಿಂದ ನೀವು ವ್ರತವನ್ನ ತಿಳ್ಕೊತೀರಿ. ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮುಂದಿನ ವಿಡಿಯೋದಾಗ ರಾಯರ ಅನುಗ್ರಹ ಇತ್ತಂದ್ರ ನೆಕ್ಸ್ಟ್ ವಿಡಿಯೋ ರಾಯರದೇ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇರೋ ವೈಟು ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್. ರಾಯರಿದ್ದಾರೆ.